ನಮಸ್ಕಾರ ಕರ್ನಾಟಕ. ಏನ್ ಗುರು, ವರ್ತೂರ್ ಸಂತೋಷ್ ಅವ್ರಿಗೆ ಮೊನ್ನೆ ತಾನೇ ಒಬ್ರು ಇನ್ಸ್ಪೆಕ್ಟ್ರು ಸನ್ಮಾನ ಮಾಡಿದ್ರು. ರಾತ್ರೋರಾತ್ರಿ ಅವ್ರನ್ನ ಎತ್ತಂಗಡಿ ಮಾಡಿಬಿಟ್ಟಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ದೊಡ್ಡ ಚರ್ಚೆ ಆಗಿದೆ. ವರ್ತೂರ್ ಸಂತೋಷ್ ಅವ್ರಿಗೆ ಸನ್ಮಾನ ಮಾಡಿದ್ದು, ಅದು ಪೊಲೀಸು ಅವರ ಸಮವಸ್ತ್ರದಲ್ಲಿ ಹೋಗಿ ಅವ್ರಿಗೆ ಸನ್ಮಾನ ಮಾಡಿರೋದು ತುಂಬಾ ಮುಜುಗರ ತಂದಿದೆಯಂತೆ. ಯಾಕಪ್ಪ ಅಂದ್ರೆ ಅವ್ರು ಇತ್ತೀಚೆಗೆ ಒಂದು ವಿಚಾರವಾಗಿ ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋಗಿ ಬಂದಂತ ವ್ಯಕ್ತಿಗೆ ಸನ್ಮಾನ ಮಾಡಿರೋದು, ಅದು ಸಮವಸ್ತ್ರದಲ್ಲಿ ಹೋಗಿ ಸನ್ಮಾನ ಮಾಡಿರೋದು ತುಂಬಾ ಮುಜುಗರ ಆಗಿದೆಯಂತೆ. ಒಂದು ಪೊಲೀಸ್ ಇಲಾಖೆಗೆ ಒಂದು ಮುಜುಗರ ಆಗಿದೆಯಂತೆ. ಎಲ್ಲರೂ ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡಿದ್ರಂತೆ. ಆದ್ರಿಂದ ಅವರನ್ನ, ತಿಮ್ಮರಾಯಪ್ಪ ಅಂತ ಅವ್ರ ಹೆಸರು, ಅವರನ್ನ ವರ್ಗಾವಣೆ ಮಾಡಿದ್ದಾರೆ ಗುರು. ಅಲ್ಲ ಗುರು, ಎಂತೆಂತವ್ರು ಏನೇನೋ ಮಾಡ್ತಾರೆ. ರೈತರ ಪರವಾಗಿ, ದನಗಳ ಪರವಾಗಿ ಒಂದು ಹೋರಾಟ ಮಾಡಿಕೊಂಡು ಅದನ್ನ ರಕ್ಷಣೆ ಮಾಡ್ತಾ, ತುಂಬಾ ಜನಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡ್ತಾ ಬಂದಿರೋ ವರ್ತೂರ್ ಸಂತೋಷ್ ಅವ್ರನ್ನ ಈ ಲೆವೆಲ್ ಅವ್ರಿಗೂ ಕಾಣಬಾರ್ದು ಗುರು. ರೈತರು ಮಗ ಗುರು ಅವನು. ಆದ್ರಿಂದ ಅವನ ಕೈಲಿ ಏನಾಗುತ್ತೋ ಅದು ಜನಗಳಿಗೆ ಸಹಾಯ ಮಾಡ್ತಿದ್ದಾನೆ, ಆ ಒಂದು ಪೀಳಿಗೆನ ಉಳಿಸ್ತಿದ್ದಾನೆ. ಈ ತರ ಎಲ್ಲ ಅವಮಾನ ಮಾಡಬಾರ್ದು ಅಂತ ನನಗನ್ನಿಸ್ತಾ ಇದೆ. ಆದ್ರೆ ಅವ್ರದ್ದು ಇಲಾಖೆಯವ್ರದ್ದು ಒಂದು ಸಣ್ಣ ಪುಟ್ಟ ಇರ್ತವೆ, ಏನು ಮಾಡಕ್ಕಾಗಲ್ಲ. ದೊಡ್ಡವರ ಆದೇಶನ ಪಾಲನೆ ಮಾಡ್ಲೇಬೇಕು. ನನ್ಗ್ಯಾಕೋ ಆದ್ರೆ ಈ ತರ ವರ್ಗಾವಣೆ ಮಾಡಿರೋದು ನನ್ಗ್ಯಾಕೋ ಇಷ್ಟ ಆಗ್ಲಿಲ್ಲ ಸ್ನೇಹಿತರೆ. ಮತ್ತೆ ವರ್ತೂರ್ ಸಂತೋಷ್ ಅವರು ಅಂತ ಏನು ಬೇಕು ಅಂತ ಏನು ಮಾಡಿಲ್ಲ. ಎಲ್ಲೇನೋ ಏನೇನೋ ಆಗಿ ಕೇಸ್ ಹಾಕಿತು, ಆಚೆ ಬಂದ್ರು. ಅವರಿಂದ ಜನಗಳಿಗೇನು ತೊಂದರೆ ಇಲ್ವಲ್ಲ. ಅವರು ಒಂದ್ 2-3 ವಿಚಾರಗಳನ್ನ ತಿಳಿಸಿದ್ದಾರೆ. ದನಗಳ ಬಗ್ಗೆ ಒಳ್ಳೇದ್ ಹೇಳಿದ್ದಾರೆ. ರೈತರ ಬಗ್ಗೆ ಯಾವಾಗಾದ್ರ ಬಗ್ಗೆ ಎದ್ ನಿಂತ್ಕೊಂತಾರೆ. ಎಷ್ಟೊತ್ತಿಗೆ ಫೋನ್ ಮಾಡೋರು ರಿಸೀವ್ ಮಾಡ್ತಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ ಗುರು. ರೈತರ ಮಕ್ಳಿಗೆ ಸಪೋರ್ಟ್ ಮಾಡಬೇಕು. ಈ ತರ ಎಲ್ಲ ಅವಮಾನ ಮಾಡೋದಲ್ಲ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ಗ್ಯಾಕೋ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ ಗುರು. ಮತ್ತೆ ಹಾಗೆ ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.